ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗಾನಯಾನ ವಿವಿಧ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಯಾವ ಒಂದು ಚಿತ್ರದ ಜನಪ್ರಿಯ ಗೀತೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಸ್ನೇಹಿತರೆ, ಇವತ್ತು ನಾವು ನಾಗಮಂಡಲ ಚಿತ್ರದ ಜನಪ್ರಿಯ ಗೀತೆಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಹಾಡಿನಲ್ಲಿ ಅಂದರೆ ಈ ಚಿತ್ರದಲ್ಲಿ ಸಾಕಷ್ಟು ಗೀತೆಗಳಿದೆ. ಅವುಗಳಲ್ಲಿ ಅತಿ ಭಾವನೆಗಳಿಗೆ ಹತ್ತಿರವಾದಂತಹ ಹಾಗೆ ಜನಪ್ರಿಯ ಎನಿಸಿಕೊಂಡಂತಹ ಒಂದು ಗೀತೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಹಸಿರು ಸಿರಿಯಲ್ಲಿ ಕೇಳಿರ್ತೀರಿ, ಹಾಗೆ ಕಂಬದ ಮೇಲಿನ ಗೊಂಬೆ ಅದನ್ನು ಕೂಡ ಕೇಳಿರ್ತೀರಿ. ಆದರೆ ಅದಕ್ಕಿಂತ ಬಹಳ ಮನಸ್ಸಿಗೆ ತಟ್ಟತಕ್ಕಂಥ ಹಾಡು ಒಂದಿದೆ. ಹಣ್ಣಿನ ತಟ್ಟಿ ನೊರೆ ಹಾಲ ಬಟ್ಟಲ ಮುಟ್ಟದೆ ಕುಳಿತಿರುವೆಯ, ಕೊಟ್ಟ ಮನಿಗೆ ಬಂದು ಹುಟ್ಟಡಗಿದಂತಾಗಿ ನನ್ನ ಅಳುತ್ತಿರುವೆಯ. ಇಟ್ಟ ಹಣ್ಣಿನ ತಟ್ಟಿ ನೊರೆ ಹಾಲ ಬಟ್ಟಲ ಮುಟ್ಟದೆ ಕುಳಿತಿರುವೆಯ, ಕೊಟ್ಟ ಮನಿಗೆ ಬಂದು ಹುಟ್ಟಡಗಿದಂತಾಗಿ ನನ್ನ ಅಳುತ್ತಿರುವೆಯ. ಆ ಹಾಡನ್ನು ಇವತ್ತು ವಿಶ್ಲೇಷಣೆ ಮಾಡೋಣ. ಈ ಗೀತೆಯನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ ಅವರು ಹಾಡಿದ್ದಾರೆ ಈ ಗೀತೆಯನ್ನು. ಹಾಗೆ ಸಂಗೀತ ಸಂಯೋಜನೆ ಇದೆ. ಈ ಹಾಡನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹಾಗಾದರೆ ಹೆಚ್ಚು ತಡ ಮಾಡದೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಹಿಟ್ಟ ಹಣ್ಣಿನ ತಟ್ಟಿ ನೊರೆಹಾಲ ಬಟ್ಟಾಲ ಮುಟ್ಟದೆ ಕುಳಿತಿರುವೆಯ. ಇದು ಒಂದು ರೀತಿಯ ಉತ್ತರ ಕರ್ನಾಟಕ ಶೈಲಿಯ ಹಾಡು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಭಾವನೆಗಳಿದೆ. ಹಾಗೆ ಒಂದು ಹೆಣ್ಣಿನ ನೋವು ಅಂತಕ್ಕಂಥದ್ದು ನಿರಂತರವಾಗಿ ಬಹುತೇಕ ಹಾಡುಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಹಣ್ಣಿನ ತಟ್ಟೆಯನ್ನು ಇಟ್ಟಿದ್ದಾರೆ. ಹಾಗೆ ಯಾವುದನ್ನು ಕೂಡ ಮುಟ್ಟದೆ ಕುಳಿತು ಬಿಟ್ಟಿದೆಯಾ ಅಂದರೆ ಆ ತವರು ಮನೆ ಅಂತಕ್ಕಂಥದ್ದೇನಿದೆ, ಆ ತವರು ಮನೆಯ ನೆನಪು ಆಕೆಗೆ ಕಾಡ್ತಾ ಇದೆ. ಅಂದರೆ ಹೊಸದಾಗಿ ಮದುವೆಯಾಗಿ ಬಂದಂತಹ ಹೆಣ್ಣು ತನ್ನ ಭಾವನೆಗಳನ್ನು ಇಲ್ಲಿ ಹಂಚ್ಕೊಳ್ತಾ ಇರ್ಬೋದೇನೋ ಅಂತ ಅನಿಸುತ್ತೆ ಈ ಗೀತೆಯನ್ನು ಕೇಳಿದಾಗ. ಇನ್ನೊಂದು ಅನಿಸೋದೇನು ಅಂದರೆ, ಯಾವುದೇ ಹೆಣ್ಣಿನ ಮನಸ್ಸಿನಲ್ಲಿ ಸಾಕಷ್ಟು ನೋವಿರುತ್ತೆ, ಅದನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಂತಹ ಹೆಣ್ಣು ಒಂದಲ್ಲ ಒಂದು ದಿನ ಗಂಡನ ಮನೆ ಸೇರಲೇಬೇಕು. ಆ ಸೇರ್ತಕ್ಕಂತಹ ಸನ್ನಿವೇಶದಲ್ಲಿ ಆಕೆಯ ಮನಸ್ಸಿನಲ್ಲಿ ಆಗ್ತಕ್ಕಂತಹ ನೋವು ತಳಮಳಗಳನ್ನು ಈ ಹಾಡು ನಮಗೆ ತಿಳಿಯಪಡಿಸುತ್ತೆ. ಈ ಪ್ರಕಾರವಾಗಿ ಎಲ್ಲ ಹಣ್ಣುಗಳ ತಟ್ಟೆ ಇದ್ದರೂ ಕೂಡ ಆ ನೊರೆ ಹಾಲಿನ ಬಟ್ಲು ಕೂಡ ಇದೆ, ಅದನ್ನು ಕೂಡ ಮುಟ್ಟದೆ ಕುಳಿತುಬಿಟ್ಟಿದ್ದೀಯಾ ಅಂತ ಲೇಖಕರು ಹೇಳ್ತಾರೆ. ಕೊಟ್ಟ ಮನೆಗೆ ಬಂದು
ಹುಟ್ಟಡಗಿದಂತಾಗಿ ನನ್ನ ಅಂಗ ಅಳುತ್ತಿರುವೆಯ. ನಾನಾಗಲೇ ಹೇಳಿದೆ, ಈ ಹೆಣ್ಣಿನ ತಳಮಳ ಅಂತಕ್ಕಂಥದ್ದು ಮದುವೆಯಾಗಿ ಬಂದ ಹೊಸದರಲ್ಲಿ ಹೇಗಿರುತ್ತೆ ಅಂತ ನೋಡಿ. ಈ ಕೊಟ್ಟ ಮನೆಗೆ ಬಂದಿದ್ದೀಯಾ, ಇಲ್ಲಿ ನಿನಗೆ ಏನು ಕೂಡ ಸಿಗ್ತಾ ಇಲ್ಲ. ನಿನಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕಳಚಿದಂತಾಗಿರ್ಬೋದಲ್ವ, ಹುಟ್ಟಡಗಿದಂತಾಗಿದೆ. ಅಂದರೆ ನಿನ್ನ ನೋವನ್ನು ಎಲ್ಲೂ ಕೂಡ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅನಿಸುತ್ತೆ. ಹಾಗೆ ಅಳ್ತಾ ಕೂತ್ಬಿಟ್ಟಿದ್ಯಾ. ಒಂದು ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಹೇಳ್ತಕ್ಕಂತಹ ಮಾತಿದು. ಅಂದರೆ ನೀನು ಕೊಟ್ಟ ಮನೆಗೆ ಬಂದ್ಬಿಟ್ಟಿದ್ದೀಯಾ, ಇಲ್ಲಿ ಕೆಲವು ಕಡೆ ಸಾಕಷ್ಟು ಕ್ರೂರವಾದಂತಹ ಹಿಂಸೆಗಳನ್ನು ಕೊಡ್ತಕ್ಕಂಥದ್ದು, ವರದಕ್ಷಿಣೆಗಳಿಗಾಗಿ ಪೀಡಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇದ್ದೇ ಇದೆ. ಇವತ್ತಿಗೂ ಕೂಡ ಜೀವಂತವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಕೆಲವರು ಹೇಳ್ಬೋದು ಇವತ್ತು ಇಲ್ಲ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಇದೆ. ನೀವು ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ನಿಮಗೆ ನಿಜವಾದ ಬಣ್ಣ ಏನು ಅಂತ ಅರ್ಥ ಆಗುತ್ತೆ. ನೋಡ್ರಿ, ನಾವೆಲ್ಲರೂ ಕೂಡ ಕಾನೂನಿಗೆ ಮಾತ್ರ ಹೆದರ್ಕೊಂಡಿದ್ದೀವಿ ಹೊರತು ನಮ್ಮ ಬುದ್ಧಿನ ಯಾವತ್ತೂ ಕೂಡ ನಾವು ಬಿಟ್ಟಿಲ್ಲ. ಇವತ್ತು ಹೆಣ್ಣು ಒಬ್ಬ ಮಗಳಾಗಿ, ಒಬ್ಬ ತಾಯಿಯಾಗಿ ಎಲ್ಲ ಕಡೆ ಕೂಡ ಇದ್ದಾಳೆ. ಆದರೆ ಆಕೆಯ ನೋವನ್ನು ಕೇಳ್ತಕ್ಕಂಥವರು ಯಾರೂ ಕೂಡ ಇಲ್ಲ. ಹೀಗೆ ಮತ್ತೊಬ್ಬ ಹೆಣ್ಣು, ಒಂದು ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಒಂದು ಸಾಹಿತ್ಯವೇ ಉದಾಹರಣೆಯಾಗುತ್ತೆ. ಅಂದರೆ ಆ ಹೆಣ್ಣು ಮಗಳು ಕೇಳ್ತಾಳೆ, ನಿನಗೂ ಕೂಡ ಹುಟ್ಟಡಗದಂಗೆ ಆಗಿರ್ಬೇಕಲ್ವ. ಅಂದರೆ ನಿನ್ನ ಏನು ಕೂಡ ನಿನಗೆ ಸ್ವಾತಂತ್ರ್ಯ ಇಲ್ಲದೆ ಇರೋಂಥ ರೀತಿಯಲ್ಲಿ ಆಗಿರ್ಬೋದಲ್ವ. ಹಾಗೆ ಕೊಟ್ಟ ಮನೆಗೆ ಬಂದ್ಬಿಟ್ಟಿದ್ದೀಯಾ, ಅಳ್ತಾ ಕೂತ್ಬಿಟ್ಟಿದ್ದೀಯಾ. ಯಾಕೆ ಅಳ್ತಾ ಇದ್ದೀಯಾ? ಇವನ್ನೆಲ್ಲ ಮೆಟ್ಟಿ ನಿಂತು ನಿನ್ನ ಸಾಧನೆ ಏನು ಅಂತ ಎಲ್ರಿಗೂ ತೋರಿಸಬಾರ್ದು ಯಾಕೆ ಅನ್ನೋದು ಲೇಖಕರು ಕೇಳ್ತಕ್ಕಂತಹ ಪ್ರಶ್ನೆ. ನಿನ್ನ ನೋವು ನಿನಗುಂಟು, ನನ್ನ ನೋವು ನನಗುಂಟು, ಏನಾದರೇನಂತೆ ನೋವು ನೋವೇ. ಆ ಹೆಣ್ಣು ಹೇಳ್ತಕ್ಕಂಥದ್ದು ನಿನ್ನ ನೋವು ನಿನಗುಂಟು. ಅಂದರೆ ನಿನ್ನ ನೋವು ನಿನಗೆ ಮಾತ್ರ ಗೊತ್ತು, ಅದು ಬೇರೆಯವರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣು ಆಕೆಯ ಮನಸ್ಸಿನಲ್ಲಿ ತನ್ನದೇ ಆದಂತಹ ನೋವನ್ನು ಇಟ್ಕೊಂಡಿರ್ತಾಳೆ. ಅದನ್ನು ತನ್ನ ತಾಯಿಗೆ ಮಾತ್ರ ಹೇಳ್ತಕ್ಕಂಥದ್ದು. ನಿಜವಾದಂತಹ ಆ ತಾಯಿ ಅಂತಕ್ಕಂತಹ ಅವಳೇನಿದ್ದಾಳೆ, ಆಕೆ ಮಾತ್ರ ಆ ಹೆಣ್ಣಿನ ನೋವಿನ ಕಥೆಯನ್ನು ಕೇಳೋದಕ್ಕೆ ಸಾಧ್ಯ. ಇನ್ನು ಬಂದ ಮನೆಯಲ್ಲಿ, ಕೊಟ್ಟ ಮನೆಯಲ್ಲಿ ಆ ರೀತಿಯೆಲ್ಲ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ನಿನ್ನ ನೋವು ನಿನಗೆ ಮಾತ್ರ ಗೊತ್ತು, ಅದನ್ನು ಬೇರೆಯವರಿಗೆ ಹೇಳೋದಕ್ಕಾಗಲ್ಲ. ಇನ್ನು ಯಾವುದೋ ಒಂದು ಗಂಡ ಹೆಂಡತಿರಿರ್ತಾರೆ, ಅವ್ರಿಗೆ ಮಕ್ಕಳಾಗಿಲ್ಲ ಅಂತಕ್ಕಂಥದ್ದು, ಈ ಎಲ್ಲರಲ್ಲೂ ಅದು ಇಬ್ಬರಲ್ಲೂ ಕೂಡ ಸಮಸ್ಯೆ ಇರ್ಬೋದಲ್ವ. ಯಾಕೆ ಒಬ್ಬರಿಗೆ ಯಾಕೆ ಹೇಳಬೇಕು ಅನ್ನೋದು ನಾನು ಕೇಳ್ತಕ್ಕಂತಹ ಪ್ರಶ್ನೆ. ನೋಡಿ, ನಿನ್ನ ನೋವು ನಿನಗುಂಟು, ನನ್ನ ನೋವು ನನಗುಂಟು, ಏನಾದ್ರೇನಂತೆ ನೋವು ನೋವೇ. ಏನಾದ್ರೇನು, ನಾನು ಹೆಣ್ಣು, ನೀನು ಹೆಣ್ಣು, ನಮ್ಮಿಬ್ಬರಲ್ಲೂ ಇರತಕ್ಕಂತಹ ನೋವು ನೋವೇ ಅಲ್ವಾ ಅಂತಕ್ಕಂಥದ್ದು ಲೇಖಕರು ಕೇಳ್ತಕ್ಕಂತಹ ಪ್ರಶ್ನೆ. ನಿಜಕ್ಕೂ ಕೂಡ ಈ ಹಾಡನ್ನು ಕೇಳಿದಾಗ ಕಣ್ಣೀರು ಖಂಡಿತವಾಗ್ಲೂ ಬರುತ್ತೆ. ನಿಜಕ್ಕೂ ನಾವು ಎಂತಹ ಸಮಾಜದಲ್ಲಿ ಬದುಕ್ತಾ, ನಾವು ಪೂಜನೀಯ ಸ್ಥಾನದಲ್ಲಿ ನೋಡ್ತೀವಿ, ಆದರೆ ಅದು ನಿಜಕ್ಕೂ ಕೂಡ ಇವತ್ತಿಗೆ ಸುಳ್ಳಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ನಮ್ಮ ಹೆಣ್ಣು ಮಕ್ಕಳನ್ನು ಯಾಕೆ ಈಗ ಕ್ರೂರವಾಗಿ ಹಿಂಸಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಕೇಳ್ತಕ್ಕಂತಹ ಪ್ರಶ್ನೆ. ಕಾನೂನುಗಳಿದ್ರೂ ಕೂಡ ಯಾಕೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ? ಇನ್ನು ಹೆಣ್ಣಿನ ನೋವನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಹಾಗಾದರೆ? ಆ ತಾಯಿ ಮಾತ್ರ ತಾನೆ. ಇನ್ನು ಕೊಟ್ಟ ಮನೆಗೆ ಅಲ್ಲಿ ಬಂದಾಗ ಅಲ್ಲಿ ಯಾರು ಅರ್ಥ ಮಾಡ್ಕೊಳ್ತಾರೆ? ಇದು ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಬಂದಷ್ಟು ದಿನದಲ್ಲಿ ಇರುವಷ್ಟು ದಿನ ಆ ಹೆಣ್ಣು ಸುಖವಾಗಿ ಬದುಕಬೇಕು ಅಂತಕ್ಕಂಥದ್ದು
ಗಂಡಿನ ಮನೆಯವರಿಗೂ ಕೂಡ ಅರ್ಥ ಆಗಬೇಕು. ಹಾಗೆ ಹೆಣ್ಣನ್ನು ಮನೆಯಿಂದ ತವರು ಮನೆಯಿಂದ ಕಳಿಸ್ತಕ್ಕಂತಹ ಸನ್ನಿವೇಶದಲ್ಲಿ ಅವರು ತವರು ಮನೆಯವರು ಕೂಡ ಈ ನನ್ನ ಮಗಳು ಹೋದ ಕಡೆ ಹೇಗೆ ಬದುಕ್ತಾಳೆ, ಅವಳಿಗೆ ಸುರಕ್ಷತೆ ಸಿಗುತ್ತಾ ಅನ್ನೋದನ್ನೆಲ್ಲ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಆಗ ಮಾತ್ರ ನಮ್ಮಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗೋದಕ್ಕೆ ಸಾಧ್ಯ. ಈಗ ಗಂಡಿದೆ ಹೆಣ್ಣಿಲ್ಲ ಅಂತಕ್ಕಂಥದ್ದು ಎಲ್ಲ ಕಡೆ ಕೇಳಿ ಬರ್ತಿರ್ತಕ್ಕಂತಹ ಮಾತು. ಹೌದು ಸ್ನೇಹಿತರೆ, ಹೆಣ್ಣು ಸಂತತಿಯನ್ನು ನಾವೇ ನಾಶ ಮಾಡ್ತಾ ಇದ್ದೀವಲ್ವ. ತಾಯಿಯ ಗರ್ಭದಲ್ಲಿಯೇ ಹೆಣ್ಣನ್ನು ಕೊಲೆಗೈತಾ ಇರುವಾಗ ಹೇಗೆ ತಾನೇ ಹೆಣ್ಣು ಸಿಗೋಕ್ಕೆ ಸಾಧ್ಯ? ಇದನ್ನು ಯಾರೂ ಯೋಚನೆ ಮಾಡಲ್ಲ. ನಾವು ಯಾವ ಮಗಳ ನಮಗೆ ಹೆಣ್ಣಿಲ್ಲ ಅಂತಿದ್ದಾರೆ ಹೊರತು ಹೆಣ್ಣು ಮಗುವನ್ನು ಈ ಕ್ಷಣಕ್ಕೂ ಕೂಡ ಒಂದಲ್ಲ ಒಂದು ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿನ ಕೊಲೆ ಆಗ್ತಾ ಇರುತ್ತೆ. ಅದು ಕಾನೂನಿನಿಂದ ಒಳಗಡೆ ಅಷ್ಟೇ. ಅಂದರೆ ಕಾನೂನು ಗೊತ್ತಾಗಲ್ಲ ಕಣ್ರಿ, ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾಡ್ತಾನೆ ಇರ್ತಾರೆ. ಸೊ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕಾಗಿದೆ. ಸದಾಕಾಲ ಹಾಸ್ಪಿಟ್ಲುಗಳ ಮೇಲೆ ಕಣ್ಣಿಟ್ಟು ಕಾದಾಗ ಮಾತ್ರ ಹೆಣ್ಣಿನ ಜೀವ ಉಳಿಯೋದಕ್ಕೆ ಸಾಧ್ಯ ಅಲ್ವಾ? ನೀವೊಂಟಿ ನಾ ಒಂಟಿ ಬಾಳ ಬಂಜರ ಕಂಟಿ, ದಿನನಿತ್ಯದ ಬದುಕು ಸಾವೇ. ನೀನು ಒಂಟಿ ನಾನು ಒಂಟಿ, ನಾವಿಬ್ಬರು ಒಂಟಿ ಅಲ್ವಾ? ಹೌದು, ಹೆಣ್ಣಿಗೆ ಹೇಳ್ತಕ್ಕಂತಹ ಮಾತಿದು. ಹೌದು, ನಿಜಕ್ಕೂ ಕೂಡ ಹೆಣ್ಣುಮಕ್ಕಳು ತವರು ಮನೆಯನ್ನು ಬಿಟ್ಟು ಹೋದಾಗ ಒಂಟಿ ಆಗಿಬಿಡ್ತಾರೆ. ಅಂದರೆ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಸವಲತ್ತುಗಳು ಹಾಗೆ ಅವ್ರು ನೋಡ್ಕೊಳ್ತಕ್ಕಂತಹ ರೀತಿ ನೀತಿಗಳ ಆಧಾರದ ಮೇಲೆ ಇದು ನಿರ್ಧಾರ ಆಗುತ್ತೆ. ಯಾಕಂದರೆ ಅಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಂದರೆ ನಾವು ಹೇಗೆ ಅಲ್ಲಿ ಒಂದು ಹೆಣ್ಣು ಹೇಗೆ ನಡೆಸ್ಕೊಳ್ತಾಳೆ, ಹಾಗೆ ಒಂದು ಹೆಣ್ಣು ಹೇಗೆ ತನ್ನನ್ನು ತಾನು ರೂಪಿಸ್ಕೊಳ್ತಾಳೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಎಲ್ಲರೂ ಕೂಡ ಕೆಟ್ಟವರಲ್ಲ, ಎಲ್ಲರೂ ಕೂಡ ಒಳ್ಳೆಯವರಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ನೋಡಿ, ಈ ಸಮಾಜದಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಈ ಬದುಕಿಗೆ ಅಂಟಿ ಅಂದರೆ ಈ ಭಾಳ ಪಂಜರ ಅಂತಕ್ಕಂಥದ್ದೇನಿದೆ, ಇದಕ್ಕಂಟಿ ದಿನನಿತ್ಯದ ಬದುಕು ಸಾವೇ. ಹೌದು, ದಿನನಿತ್ಯ ಅಲ್ಲಿ ಕೆಲವು ಬಾರಿ ಕಿರುಕುಳಗಳು ನಡೀತವೆ, ಹಾಗೆ ಕ್ರೂರವಾದ ಹಿಂಸೆಗಳು ನಡೀತವೆ. ಇವೆಲ್ಲವೂ ಕೂಡ ಇದ್ದೇ ಇದೆ. ಇದು ಕೇವಲ ವರದಕ್ಷಿಣೆಗಾಗಿ ನಿರಂತರ ಕಿರುಕುಳಗಳು ನಡೀತಾನೆ ಇರ್ತವೆ. ಆ ಸತ್ತು ಬದುಕ್ತಕ್ಕಂತಹ ಸನ್ನಿವೇಶಗಳು, ಆ ಹೆಣ್ಣಿಗೆ ಉಂಟಾಗ್ತಕ್ಕಂತಹ ನೋವು, ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ಬೇಸರದ ವಿಷಯನೇ. ಇಲ್ಲಿ ಒಳ್ಳೆಯವರು ಅಂದರೆ ಅತ್ತೆ ಸೊಸೆ ಅಂತಕ್ಕಂತಹ ಬಾಂಧವ್ಯ ಏನಿದೆ, ಆ ಬಾಂಧವ್ಯ ಚೆನ್ನಾಗಿದ್ದಾಗ ಮಾತ್ರ ಈ ಎಲ್ಲದರ ನಡುವೆ ಒಂದು ಅದ್ಭುತವಾದ ಜೀವನ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪ್ರಕಾರವಾಗಿ ಜೀವನ ಹೇಗೆ ಬರಲಿ, ಹೇಗೆ ಇರಲಿ, ಎಲ್ಲರೂ ಜೊತೆಯಾಗಿ ಬದುಕುವುದನ್ನು ಕಲಿತಾಗ ಮಾತ್ರ ಈ ರೀತಿಯ ಅನಾನುಕೂಲಗಳು, ಈ ರೀತಿಯ ಭೇದ ಭಾವಗಳು ಸಾಧ್ಯ ಆಗುತ್ತೆ. ಆ ದೇವ ಈ ದೇವ ಮಾದೇವಗೂ ಮಮತೆ, ಮರೆತೂ ಹೋಯಿತೆ ಹೇಳು ನನ್ನ ಗೆಳತಿ. ನೋಡಿ, ಅಲ್ಲಿ ಹೋದಾಗ ಆ ದೇವ ಈ ದೇವ ಮಹಾದೇವ ಎಲ್ರಿಗೂ ಕೂಡ ಮಮತೆ ಅನ್ನತಕ್ಕಂಥ ಇರ್ತದೆ. ಅಂದರೆ ದೇವರು ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ಕಾಣದೆ ಕುಳಿತು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನು ಹೆದರುವಂತಹ ಅವಶ್ಯಕತೆ ಇಲ್ಲ. ಆ ಹೆಣ್ಣು ತನ್ನ ನೋವನ್ನು ತನ್ನ ಆರಾಧ್ಯ ದೈವದ ಜೊತೆಯಲ್ಲಿ ಹಂಚ್ಕೋಬಹುದು. ಹಾಗೆ ತನಗಿರ್ತಕ್ಕಂತಹ ದುಃಖವನ್ನು ಕೊಂಚ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳುವುದಕ್ಕಾದರೂ ತಾನು ಇಷ್ಟಪಡುವಂತಹ ದೇವರ ಆರಾಧನೆಯನ್ನು ಮಾಡ್ಬೋದು. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ವ್ಯವಸ್ಥೆ ಇರ್ಬೋದು, ಅವರವರಿಗೆ ತಮ್ಮದೇ ಆದಂತಹ ದೈವ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಆ ದೈವದ ಕೃಪೆ ಪ್ರತಿಯೊಬ್ಬರ ಮೇಲೆ ಇದ್ದಾಗ ಮಾತ್ರ
ಈ ರೀತಿಯ ಸವಾಲುಗಳು ಬರೋದಕ್ಕೆ ಸಾಧ್ಯ ಇಲ್ಲ ಗೆಳತಿ. ಹೆದರ್ಕೋಬೇಡ, ನೀನು ಧೈರ್ಯ ತಂದ್ಕೋಬೇಕು. ಮರೆತುಬಿಟ್ಟಿದ್ದೀಯಾ ಅದನ್ನು? ಹಾಗಾದರೆ ದೇವರು ಇದ್ದಾರೆ ಅನ್ನೋದನ್ನೇ ಮರೆತುಬಿಟ್ಟಿದ್ದೀಯಾ ಗೆಳತಿ ಅಂತ ಆ ಸ್ನೇಹಿತೆ ಕೇಳ್ತಕ್ಕಂತಹ ಮಾತು ನಿಜಕ್ಕೂ ಕೂಡ ಒಂದು ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇಂದಿಲ್ಲದಿದ್ದರೂ ಮುಂದಾದರೆಂದೊಮ್ಮೆ ಮರುಕ ತೋರುವನೇನೆ ಗೌರಿಪತಿ. ಯಾವತ್ತಾದರೂ ಒಂದು ದಿನ ಆತನಿಗೆ, ದೇವರಿಗೆ ಮರುಕ ಅನ್ನೋದು ಬಂದೇ ಬರುತ್ತೆ ಗೆಳತಿ. ಹೆದರ್ಕೋಬೇಡ, ನೀನು ಧೈರ್ಯವನ್ನು ತಂದ್ಕೋ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಗೌರಿಪತಿ ಅಂದ ತಕ್ಷಣ ಕೇವಲ ಶಿವ ಅಂತಕ್ಕಂತಹ ಅರ್ಥ ಮಾತ್ರ ಅಲ್ಲ. ಅವರವರ ಧಾರ್ಮಿಕ ದೈವದ ಅನುಸಾರವಾಗಿ ತಮ್ಮದೇ ಆದಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಈ ಸಮಾಜದಲ್ಲಿದೆ. ಈ ಸಮಾಜದ ಅನುಸಾರವಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಒಂದು ಕಾಣದ ಶಕ್ತಿ ಇದೆ ಅಂತಕ್ಕಂತಹ ನಂಬಿಕೆಯನ್ನು ಇಟ್ಕೋಬೇಕು. ಆದರೆ ಮೂಢನಂಬಿಕೆ ಅಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಹೀಗೆ ಪ್ರತಿ ಹೆಣ್ಣು ತನ್ನ ಬದುಕಿಗಾಗಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದು ಬಹಳ ಅವಶ್ಯಕ ಇದೆ. ಇವತ್ತಿಗೂ ಕೂಡ ಎಷ್ಟೋ ಕಡೆ ನಡೀತಾ ಇರತಕ್ಕಂತಹ ದೌರ್ಜನ್ಯಗಳನ್ನು ತಪ್ಪಿಸೋದಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡತಕ್ಕಂತಹ ವ್ಯವಸ್ಥೆಗಳು ರೂಪುಗೊಳ್ಳಬೇಕಾಗಿದೆ. ಈ ಪ್ರಕಾರವಾಗಿ ನಮ್ಮ ಮುಂದಿನ ಸರ್ಕಾರಗಳು ಈ ಪ್ರಕಾರವಾಗಿ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಒಂದು ಹೆಣ್ಣಿಗೆ ರಕ್ಷಣೆ ಅಂತಕ್ಕಂಥದ್ದು ಸಿಗೋದಕ್ಕೆ ಸಾಧ್ಯ. ಅತ್ಯಾಚಾರದಂತಹ ಹಲವಾರು ಕ್ರೂರ ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಹೆಣ್ಣಿಗೆ ರಕ್ಷಣೆ ಅಂತಕ್ಕಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಕಾರವಾಗಿ ಪ್ರತಿಯೊಬ್ಬರು ತಮ್ಮ ಅಕ್ಕ, ತಂಗಿ ಈ ಪ್ರಕಾರವಾಗಿ ಹೆಣ್ಣನ್ನು ಗುರುತಿಸ್ತಾರೆ. ಹಾಗೆ ಮಗಳಾಗಿ, ತಾಯಿಯಾಗಿ ಹೆಣ್ಣನ್ನು ಕಾಡ್ತಾರೆ. ಆದರೆ ಅದು ಕೆಲವು ದಿನ, ಅಂದರೆ ಆಯಾ ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈಗ ಯಾವುದಾದ್ರು ಒಂದು ಹಬ್ಬ ಬಂತು ಅಂದರೆ ಆ ಹಬ್ಬಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಅಣ್ಣ ತಂಗಿ ಅಂತಕ್ಕಂತಹ ಬಾಂಧವ್ಯ ಇರ್ಬೋದು, ತಾಯಿ ಅಂತಕ್ಕಂತಹ ಬಾಂಧವ್ಯ ಇರ್ಬೋದು, ಮಗಳು ಅಂತಕ್ಕಂತಹ ಬಾಂಧವ್ಯ ಇರ್ಬೋದು. ಇವೆಲ್ಲವೂ ಕೂಡ ರಕ್ಷಣೆಗೊಳ್ಳಬೇಕಾಗಿದೆ. ಒಂದು ಹೆಣ್ಣಿನ ಮನಸ್ಸು ಮತ್ತೊಬ್ಬ ಹೆಣ್ಣಿಗೆ ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ. ಈ ಪ್ರಕಾರವಾಗಿ ನಿಮ್ಮ ಸ್ನೇಹಿತರಿರ್ತಾರೆ, ಗೆಳತಿಯರು, ಅವ್ರ ಬಳಿ ನಿಮ್ಮ ನೋವನ್ನು ಹೇಳ್ಕೊಳ್ಳಿ. ಆದರೆ ಎಚ್ಚರಿಕೆ ಇರಲಿ, ಎಲ್ಲರ ಬಳಿ ಹೇಳ್ಕೋಬೇಡಿ. ನಿಮಗೆ ಯಾರು ಹತ್ರ ಆಗಿರ್ತಾರೋ ಅವ್ರ ಬಳಿ ಇದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಲಿ, ಹಾಗೆ ನಮ್ಮ ಸಮಾಜ ಇನ್ನಾದರೂ ಬದಲಾಗಲಿ. ಈ ರೀತಿಯ ಕ್ರೂರ ಚಟುವಟಿಕೆಯಿಂದ ನಮ್ಮ ಸಮಾಜ ಹಾಳಾಗೋದು ಬೇಡ ಅಂತಕ್ಕಂತಹ ಆಶಯದೊಂದಿಗೆ ಇವತ್ತಿನ ಗಾನಯಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಗೊತ್ತು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ, ಕೆಲವರು ಸಬ್ಸ್ಕ್ರೈಬ್ ಮಾಡದೇನೂ ಕೂಡ ನೋಡ್ತಾ ಇದ್ದೀರಿ. ಸೊ ಎನಿವೆ, ನಮ್ಮಿಂದ ನಿಮಗೆ ಮಾಹಿತಿ ಸಿಗ್ತಾ ಇದೆ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.